ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜನತಾ ಟಿವಿ. ನಾನು ಸುಪ್ರೀತಾ ಶೆಟ್ಟಿ. ಕೋವಿಡ್-19 ಹಾವಳಿ ಕಡಿಮೆ ಆಯಿತು ಅಂತ ನಾವು ಅಂದ್ಕೊಳ್ತಾ ಇರುವಾಗಲೇ ವೈರಸ್ ತನ್ನ ರೂಪವನ್ನ ಬದಲಾಯಿಸ್ತಾ ಹೊಸ ಸವಾಲುಗಳನ್ನ ನೀಡುತ್ತಲೇ ಇದೆ. ಇದೀಗ ನಮ್ಮ ನೆರೆ ರಾಜ್ಯವಾದ ಆಂಧ್ರ ಪ್ರದೇಶದಲ್ಲಿ ಒಮಿಕ್ರಾನ್ನ ಹೊಸ ರೂಪಾಂತರ RF5 ಪತ್ತೆಯಾಗಿದ್ದು, ಈವರೆಗೆ ತಿರುಪತಿ ಜಿಲ್ಲಾಸ್ಪತ್ರೆಯಲ್ಲಿ ಒಬ್ಬರು ಹಾಗೇನೆ ಕಡಪದಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ. ಈ ಹೊಸ ರೂಪಾಂತರ ಎಷ್ಟು ಅಪಾಯಕಾರಿ, ಇದರ ಲಕ್ಷಣಗಳೇನು, ಈ ಬಗ್ಗೆ ಆರೋಗ್ಯ ಇಲಾಖೆ ನೀಡಿರುವ ಮಾಹಿತಿ ಏನು ಅಂತ ನೋಡೋದಾದ್ರೆ, ಆಂಧ್ರ ಪ್ರದೇಶದಲ್ಲಿ ನಡೆಸಲಾದ ನಿಯಮಿತ ಜಿನೋಮಿಕ್ ಕಣ್ಗಾವಲು ಅಂದ್ರೆ ವೈರಸ್ಗಳ ಜಿನೆಟಿಕ್ ತಪಾಸಣೆಯ ಸಮಯದಲ್ಲಿ ಈ RF5 ರೂಪಾಂತರ ಬೆಳಕಿಗೆ ಬಂದಿದೆ. ಈ ಬಗ್ಗೆ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರಾದ ವಿಷ್ಣುವರ್ಧನ್ ಅವರು ಮಾಹಿತಿ ನೀಡಿದ್ದು, SARS ಕೋವಿಡ್-2 ವೈರಸ್ನ ರೂಪಾಂತರಗಳನ್ನ ನಿರಂತರವಾಗಿ ಪತ್ತೆ ಹಚ್ಚುವ ಪ್ರಕ್ರಿಯೆಯಲ್ಲಿ RF5 ರೂಪಾಂತರವು ಕಂಡುಬಂದಿದೆ. ಒಮಿಕ್ರಾನ್ ತಳಿಯ ಕುಟುಂಬಕ್ಕೆ ಸೇರಿದ ಈ ರೂಪಾಂತರವು ಪ್ರಸ್ತುತ ವಿಜ್ಞಾನಿಗಳ ಮತ್ತು ವೈದ್ಯಕೀಯ ತಂಡಗಳ ನಿಗಾದಲ್ಲಿದೆ. ಹಾಗಾದ್ರೆ ಈ ಒಮಿಕ್ರಾನ್ RF5 ರೂಪಾಂತರ ರೋಗ ಲಕ್ಷಣಗಳು ಹೇಗಿರುತ್ತೆ, ಸಾಮಾನ್ಯ ಲಕ್ಷಣಗಳೇನು ಅಂತ ನೋಡೋದಾದ್ರೆ, ಸಾಧಾರಣ ಜ್ವರ ಮತ್ತು ನೆಗಡಿ, ಗಂಟಲು ಕೆರೆತ ಅಥವಾ ಗಂಟಲು ನೋವು, ಅತಿಯಾದ ಸುಸ್ತು ಮತ್ತು ಮೈಕೈ ನೋವು, ಒಣ ಕೆಮ್ಮು. ಒಮಿಕ್ರಾನ್ನ ಇತರ ತಳಿಗಳಂತೆ ಇದು ಕೂಡ ವೇಗವಾಗಿ ಹರಡುವ ಸಾಮರ್ಥ್ಯವನ್ನ ಹೊಂದಿದೆ. ಆದರೆ ಇದು ತೀವ್ರ ಸ್ವರೂಪದ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆಯೇ ಅಥವಾ ಇಲ್ಲವೇ ಎಂಬುದರ ಕುರಿತು ಇನ್ನಷ್ಟು ಸಂಶೋಧನೆಗಳು ಮತ್ತು ದತ್ತಾಂಶಗಳ ಪರಿಶೀಲನೆ ನಡೀತಾ ಇದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಜಾಗೃತರಾಗಿರುವುದು ಅತ್ಯಂತ ಮುಖ್ಯ. ವೈರಸ್ ರೂಪಾಂತರಗೊಳ್ಳುವುದು ನಿಸರ್ಗದ ನಿಯಮ. ಆದರೆ ಸರಿಯಾದ ಮಾಹಿತಿ ಮತ್ತು ವಹಿಸುವ ಮುನ್ನೆಚ್ಚರಿಕೆಯಿಂದ ನಾವು ಯಾವುದೇ ರೋಗವನ್ನಾದರೂ ಎದುರಿಸಬಹುದು. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ನೇರ ಸುದ್ದಿ, ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಜನತಾ ಟಿವಿ.